ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ವಚನಗಳು ಹೇಳಿಕೊಟ್ಟಿದೆ. ಇವತ್ತು ಸ್ವಾಮಿ ವಿವೇಕಾನಂದ ಅವ್ರದ್ದು ಒಂದು 4 ಸುಭಾಷಿತಗಳನ್ನ ಹಂಚ್ಕೋಬೇಕು ನಿಮ್ಮ ಜೊತೆ ಅನ್ನಿಸ್ತು. ಧರ್ಮ ಭಾರತೀಯರ ಸರ್ವಸ್ವ. ಅದು ನಾಶವಾದಾಗ ಭರತಖಂಡ ನಾಶವಾಗುವುದು. ಪ್ರತಿಯೊಬ್ಬನ ತಲೆಯ ಮೇಲೂ ಕುಬೇರನ ಭಂಡಾರದಿಂದ ಹಣವನ್ನು ಸುರಿದರು, ಎಷ್ಟೇ ಸಾಮಾಜಿಕ ಸುಧಾರಣೆಗಳನ್ನು ಕೈಗೊಂಡರು, ಎಂಥ ರಾಜಕೀಯ ಕ್ರಾಂತಿಯನ್ನು ಮಾಡಿದರೂ ಧರ್ಮವಿಲ್ಲದೆ ಭಾರತ ಉಳಿಯದು. ಸೆಕೆಂಡು, ಸಜ್ಜನರ ಒಡನಾಟದಿಂದ ಲಭಿಸುವ ಕಲಿಕೆಗೆ ಸಮನಾದ ವಿದ್ಯೆಯನ್ನು ಯಾವ ಪುಸ್ತಕವೂ ಬೆಲೆ ಬಾಳುವ ಉಪಕರಣಗಳು ನೀಡಲಾರವು ಎಂಬುದು ವಯಸ್ಸಾದಂತೆಲ್ಲ ನನ್ನ ಮನಸ್ಸಿಗೆ ಸ್ಪಷ್ಟವೂ ದೃಢವೂ ಆಗಿದೆ. ಈ ಮಾತನ್ನು ಬೂಕರ್ ಟಿ ವಾಷಿಂಗ್ಟನ್, ಅಮೇರಿಕದ ನೀಗ್ರೋ ನಾಯಕ ಹೇಳ್ತಾನೆ. ಮತ್ತು ಸ್ವಾಮಿ ವಿವೇಕಾನಂದರು, ರಮ್ಯ ಪ್ರದೇಶಗಳನ್ನು ನನಗೆ ತೋರಿಸಬೇಡಿ. ನಾನು ಹಿಮಾಲಯವನ್ನು ನೋಡಿದ್ದೇನೆ. ರಮ್ಯ ಪ್ರದೇಶಗಳನ್ನು ನೋಡಲು 10 ಹೆಜ್ಜೆ ಇಡಲಾರೆ. ಆದರೆ ಉತ್ತಮದ ವ್ಯಕ್ತಿಯನ್ನು ತೋರಿಸುವುದಾದರೆ 1000 ಮೈಲಿ ನಡೆಯುತ್ತೇನೆ. ಇಂಥ ಅದ್ಭುತವಾದ ಮಾತು ಹೇಳಿದ್ದಾರೆ. ಅಂದರೆ ನನ್ನ ಅಭಿಪ್ರಾಯದಂತೆ ಕಲ್ಯಾಣಕರವಾದುದು ಯಾವುದೆಂದರೆ ಕೇವಲ ಕೆಲವು ಮಂದಿ ವೀರರು ವಿಕಾಸಗೊಳ್ಳುವಂತೆ ಮಾಡುವುದೇ ಹೊರತು ಹಂದಿಯ ಮಂದೆಗೆ ಮುತ್ತುಗಳನ್ನು ಎರಚಿ ಕಾಲ, ಆರೋಗ್ಯ ಮತ್ತು ವ್ಯಕ್ತಿಗಳನ್ನು ಕಳೆದುಕೊಳ್ಳುವುದಲ್ಲ. ನೆಕ್ಸ್ಟ್ ಒನ್, ಎಲ್ಲಿಯವರೆಗೆ ನನ್ನ ದೇಶದ ಒಂದು ನಾಯಿಯೂ ಕೂಡ ಅನ್ನವಿಲ್ಲದೆ ಇರುತ್ತದೆಯೋ ಅಲ್ಲಿಯವರೆಗೆ ಅದಕ್ಕೆ ಆಹಾರವಿತ್ತು ಪೂಜಿಸುವುದೇ ನನ್ನ ಧರ್ಮ, ಉಳಿದೆಲ್ಲ ಅಧರ್ಮ. ನೆಕ್ಸ್ಟ್, ಕೆಟ್ಟ ಮಕ್ಕಳಿಂದ ಮನೆತನವೇ ಮಣ್ಣು ಪಾಲಾಗುವುದು ಎಷ್ಟು ಸತ್ಯವೋ, ದುಷ್ಟ ಪ್ರಜೆಗಳಿಂದ ರಾಷ್ಟ್ರವೇ ಭ್ರಷ್ಟವಾಗುವುದು ಅಷ್ಟೇ ಸತ್ಯ. ನೆಕ್ಸ್ಟ್, ಕರ್ತವ್ಯ ನಿಷ್ಠೆ, ಆತ್ಮವಿಶ್ವಾಸ ನಿಮ್ಮಲ್ಲಿರುವುದಾದರೆ ಇತರರ ವ್ಯರ್ಥ ಟೀಕೆ ಮಾತುಗಳು ನಿಮ್ಮನ್ನು ಕಂಗೆಡಿಸಲಾರವು. ಈ ಮಾತನ್ನು ಸ್ವಾಮಿ ಜಗದಾತ್ಮಾನಂದ ಹೇಳ್ತಾರೆ. ಒಂದು ಅಮೆರಿಕದ 16ನೇ ಅಧ್ಯಕ್ಷರಾದ ಅಬ್ರಹಾಂ ಲಿಂಕನ್ ತನ್ನ ಮಗ ಓದುತ್ತಿದ್ದ ಒಂದು ಶಾಲೆ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೀತಾರೆ. ಅದು ತುಂಬ ಚೆನ್ನಾಗಿದೆ, ನಿಮ್ಮ ಮಕ್ಕಳಿಗೂ ಹೇಳಿ. ನಾ ಬಲ್ಲೆ, ಎಲ್ಲರೂ ನ್ಯಾಯಪರರಲ್ಲ, ಎಲ್ಲರೂ ಸತ್ಯವಂತರಲ್ಲ ಎಂಬುದನ್ನು. ಆದರೆ ಪ್ರತಿಯೊಬ್ಬ ಕೆಟ್ಟ ವಿದ್ಯಾರ್ಥಿಗೆ ಪ್ರತಿಯೊಬ್ಬ ಒಳ್ಳೆ ವಿದ್ಯಾರ್ಥಿ, ಪ್ರತಿಯೊಬ್ಬ ಸ್ವಾರ್ಥ ರಾಜಕಾರಣಿಗೆ ಬದಲು ಒಬ್ಬ ನಿಷ್ಠಾವಂತ ನಾಯಕ, ಪ್ರತಿಯೊಬ್ಬ ಶತ್ರುವಿಗೆ ಬದಲು ಒಬ್ಬ ಸನ್ಮಿತ್ರನಿರುವುದನ್ನು ಕಲಿಸಿ. ನಿಮಗೆ ಸಾಧ್ಯವಾದರೆ ಕಲಿಸಿ. ಗಳಿಸಿದ $1 ಸಿಕ್ಕ 5ಕ್ಕಿಂತ ಹೆಚ್ಚು ಬೆಲೆಯುಳ್ಳದೆಂಬುದನ್ನು ಕಲಿಸಿ. ಸೋಲುವುದನ್ನು ಮತ್ತು ಗೆಲುವಿನಲ್ಲಿ ಹರ್ಷಿಸುವುದನ್ನು, ಪುಸ್ತಕಗಳ ಅದ್ಭುತಗಳನ್ನು ಅವನಿಗೆ ಕಲಿಸಿ. ಆದರೆ ಆಕಾಶದ ಹಕ್ಕಿಗಳನ್ನು, ಹಾರಾಡುವ ದುಂಬಿಗಳನ್ನು ಮತ್ತು ಹಸಿರು ಬೆಟ್ಟದ ಹೂಗಳನ್ನು ಕುರಿತು ಧ್ಯಾನಿಸಲು ಅವನಿಗೆ ಬಿಡುವು ಮಾಡಿಕೊಡಿ. ಶಾಲೆಯಲ್ಲಿ ವಂಚಿಸುವುದಕ್ಕಿಂತ ಫೇಲ್ ಆಗುವುದು ಹೆಚ್ಚು ಗೌರವ ಎಂಬುದನ್ನು ಕಲಿಸಿ. ಎಲ್ಲರೂ ತಪ್ಪೆಂದಾಗ ತನ್ನ ವಿಚಾರಗಳಲ್ಲಿ ನಂಬಿಕೆ ಉಳಿಸಿಕೊಳ್ಳಲು ಕಲಿಸಿ. ನಯದ ಜನರಲ್ಲಿ ವಿನಯದಲ್ಲಿ ಮತ್ತು ಒರಟರಲ್ಲಿ ಒರಟುತನದಿ ನಡೆಯುವುದನ್ನು ಕಲಿಸಿ. ಬೆವರು ಬುದ್ಧಿಗಳನ್ನು ಹೆಚ್ಚು ಬೆಲೆ ತೆರುವವನಿಗೆ ಮಾರುವುದನ್ನು, ಆದರೆ ತನ್ನ ಹೃದಯ ಮತ್ತು ಆತ್ಮಕ್ಕೆ ಬೆಲೆಯ ಚೀಟಿಯನ್ನು ಎಂದಿಗೂ ಅಂಟಿಸದಿರುವುದನ್ನು ಕಲಿಸಿ. ಬೇಸರಗೊಂಡಾಗ ನಗುವುದನ್ನು, ಕಣ್ಣೀರಿನಲ್ಲಿ ಅವಮಾನವಿಲ್ಲವೆಂಬುದನ್ನು ಕಲಿಸಿ ಮತ್ತು ತನ್ನಲ್ಲಿ ತಾನು ವಿಶ್ವಾಸ ಹೊಂದುವುದನ್ನು ಕಲಿಸಿ. ಆಗಲೇ ಅವನಿಗೆ ಮಾನವೀಯತೆಯಲ್ಲಿ ದಿವ್ಯ ವಿಶ್ವಾಸ ಮೂಡುವುದು. ನಿಜವಾಗ್ಲೂ ಇದು ಎಂಥ ಅದ್ಭುತವಾದ ಪತ್ರ ಅಂದರೆ, ಪ್ರತಿಯೊಂದು ಮಗುಗೂ ಅವರ ತಂದೆ ತಾಯಿ ಇದನ್ನು ಹೇಳ್ಕೊಡ್ಬೇಕು. ಧನ್ಯವಾದಗಳು.